ಎಲ್ಲರಿಗೂ ಹಸಿತಾ ಇದೆ ಅಂತ ಗೊತ್ತಿದೆ. ನಾನು ಎಲ್ಲವನ್ನೂ ಯಾವುದನ್ನೂ ಕೂಡ ಸಾಂಕೇತಿಕವಾಗಿರೋದನ್ನ ವಿರೋಧಿಸುವಂಥವಳು. ಆದರೆ ನಾನು ಸಾಂಕೇತಿಕವಾಗಿ ಕೆಲವೇ ಮಾತುಗಳನ್ನ ಹೇಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಷ್ಟನ್ನು ಮಾತಾಡ್ತೀನಿ. ಇವತ್ತು ಮತ್ತೆ ನಾಳೆ 2 ದಿನ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಹಾಸನ ಜಿಲ್ಲೆಯ ಘಟಕದಿಂದ ನಾವು ಹಲವಾರು ತಿಂಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡು ಈ 2 ದಿನದ ಮಹಿಳಾ ಸಮಾವೇಶವನ್ನು, ಚೈತನ್ಯ ದಿನದ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸ್ಕೊಂಡಿದ್ದೀವಿ. ಇದುವರೆಗೂ ಕೂಡ ಎಲ್ಲರ ಮಾತುಗಳನ್ನು ಕೇಳ್ತಾ ನಾವು ಹೆಣ್ಣು ಲೋಕದ ಒಳಗಡೆಗೆ, ಅವರ ಸಂಕಟದ ವಿವಿಧ ಆಯಾಮಗಳ ಒಳಗಡೆಗೆ ಹೋಗ್ಬಿಟ್ಟಿದ್ವಿ ಅಂತ ಅನಿಸುತ್ತೆ. ಈಗಾಗಲೇ ಎಲ್ಲರೂ ಮಾತಾಡೋ ಹಾಗೆ ಗಂಡು ಸೃಷ್ಟಿಸಿರುವಂತಹ ಈ ಪ್ರಪಂಚ ಅಥವಾ ಈ ಸಮಾಜ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅಂತ ಸುಮ್ಮನೆ ಕಣ್ಣು ಮುಚ್ಚಿ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಯುದ್ಧ, ಅಶಾಂತಿ, ದೌರ್ಜನ್ಯ, ಕ್ರೌರ್ಯ, ಹಿಂಸೆ ನಮ್ಮ ಸುತ್ತಮುತ್ತಲಿನಿಂದ ಹಿಡಿದು ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದ ತನಕ ಹರಡಿಬಿಟ್ಟಿದೆ. ಪ್ರತಿ ಕ್ಷಣ ಇಲ್ಲಿ ದೌರ್ಜನ್ಯಗಳು ನಡೀತಾ ಇದೆ. ಇದೆಲ್ಲವೂ ಕೂಡ ಮತ್ತೆ ಮತ್ತೆ ಬಲಿಪಶುವಾಗುವಂಥದ್ದು ಮಹಿಳೆಯರು ಮತ್ತು ಮಕ್ಕಳು ಅನ್ನುವಂಥದ್ದು ತುಂಬಾ ಆತಂಕಕಾರಿಯಾಗಿರುವಂಥದ್ದು, ತುಂಬಾ ಬಹುಸಂಖ್ಯೆಯಲ್ಲಿ ನರಳುವಂತಾಗುವಂಥದ್ದು ಮಹಿಳೆಯರು. ಗಂಡು ತಾನು ಈ ಅಶಾಂತಿಯ ಅಥವಾ ಕ್ರೌರ್ಯ, ಹಿಂಸೆಯ ಸಮಾಜವನ್ನ ಸೃಷ್ಟಿಸ್ತಾ ತಾನಷ್ಟೇ ನರಳದೇನೆ ಇಡೀ ಮನುಷ್ಯ ಸಂಕಲವನ್ನು ನರಳಿಸ್ತಾ ಇದ್ದಾನಲ್ಲ, ಇದನ್ನ ನಾವು ಮೊದಲನೇದಾಗಿ ವಿರೋಧಿಸಬೇಕಾಗಿದೆ. ನಮ್ಮ ಮುಂದೆ ಬಹಳ ದೊಡ್ಡ ಸವಾಲುಗಳಿದ್ದಾವೆ. ಇವತ್ತು ಅದನ್ನೆಲ್ಲ ನಾನು ಇಲ್ಲಿ ನಿಂತು ತುಂಬಾ ಕಡಿಮೆ ಸಮಯದಲ್ಲಿ ವಿವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು, ಈ ರೀತಿಯಾದಂತಹ ಹಿಂಸಾತ್ಮಕವಾದಂತಹ ಸಮಾಜವನ್ನ, ಜಗತ್ತನ್ನ ಸೃಷ್ಟಿಸುವುದರ ವಿರುದ್ಧವಾಗಿ ನಾವು ಹೇಗೆ ಹೆಣ್ಣು ಸಂಕುಲದ ಹೋರಾಟವನ್ನ ಕಟ್ತೀವಿ ಅನ್ನುವಂಥದ್ದು ಮುಖ್ಯವಾದಂತಹ ಪ್ರಶ್ನೆ. 2ನೇ ಪ್ರಶ್ನೆ, ಈ ಗಂಡು ಆಳ್ವಿಕೆಯ ಸಮಾಜದಲ್ಲಿ ಪುರುಷ ಕೇಂದ್ರಿತವಾದಂತಹ ಮೌಲ್ಯಗಳನ್ನೇ ಒಳಗೊಂಡು ನಮ್ಮ ಪುರುಷ ಮನಸ್ಸುಗಳು ಕೂಡ ಬಹಳಷ್ಟು ಸಾರಿ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೆಣ್ಣು ಮಕ್ಕಳ ಮೇಲೆ, ಅಸಹಾಯಕರ ಮೇಲೆ, ದುರ್ಬಲರ ಮೇಲೆ ದೌರ್ಜನ್ಯವನ್ನು ನಡೆಸುವಂತ ಸ್ಥಿತಿಗೆ ಹೋಗಿದೆಯಲ್ಲ, ಅದನ್ನ ಕೂಡ ನಾವು 2ನೇ ಹಂತದಲ್ಲಿ ವಿರೋಧಿಸ್ತಾ ಅದಕ್ಕೆ ವಿರುದ್ಧವಾಗಿ ನಮ್ಮ ಹೋರಾಟಗಳನ್ನ ಕಟ್ಟುವಂಥದ್ದು ಆಗಬೇಕಾಗಿರುವಂಥದ್ದು. 3ನೇದಾಗಿ ತುಂಬಾ ಮುಖ್ಯವಾಗಿ ನಾವು ಹೆಣ್ಮಕ್ಳುಗಳಿಗೆ ನಮ್ಮ ಒಳಗಿರುವಂತ ಏನಂತೀವಿ, ಆತ್ಮಶಕ್ತಿ ಅಂತೀವೋ, ಚೈತನ್ಯ ಅಂತೀವೋ, ನಮ್ಮ ಒಳಗಡೆ ಇರುವಂತಹ ನಿಜವಾದ ಅಂತಸತ್ವ ಇದೆಯಲ್ಲ, ಅದೇ ನಮ್ಗೆ ಎಷ್ಟೋ ಸಲ ಗೊತ್ತಿರಲ್ಲ. ನಾವು ಈ ಸಮಾಜ ರೂಪಿಸಿದ ಹಾಗೆ ಒಂದು ರೀತಿಯಲ್ಲಿ ಗೊಂಬೆಗಳ ರೀತಿಯಲ್ಲಿ ಹೆಚ್ಚು ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇಕಿಲ್ಲ ಅನ್ಕೊಳ್ತೀನಿ. ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಗಂಡಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹೆಣ್ಣು ಕೂಡ ರೂಪಿತಳಾಗ್ತಾ ಇರುವಂತದ್ರ ವಿರುದ್ಧವಾಗಿ ನನ್ನ ದೇಹ, ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಬುದ್ಧಿ ಇವೆಲ್ಲವೂ ಕೂಡ ನನ್ನದು, ಇದನ್ನ ನಾನು ನನಗೆ ಬೇಕಾದ ಹಾಗೆ ರೂಪಿಸಿಕೊಳ್ತೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನ, ಆತ್ಮ ಪ್ರತ್ಯಯವನ್ನ ನಾವಿವತ್ತು ಹೆಣ್ಣು ಸಂಕುಲಕ್ಕೆ ಬೆಳೆಸಬೇಕಾಗಿದೆಯಲ್ಲ, ಇದು ಕೂಡ ನಮ್ಮ ಮುಂದೆ ಇರುವಂತ ಬಹುದೊಡ್ಡ ಸವಾಲು. ಬಹುಶಃ ಈ 3ನೇಯ ಆತ್ಮ ಪ್ರತ್ಯಯದ ಸವಾಲನ್ನು ನಾವು ಸಶಕ್ತವಾಗಿ ಸ್ವೀಕರಿಸಿದ್ರೆ ಇನ್ನೆರಡನ್ನ ಬಹಳ ಸುಲಭವಾಗಿ ಮುರಿಬಹುದು ಅಂತ ಅನಿಸುತ್ತೆ. ಈ ಎಲ್ಲ ಸವಾಲುಗಳನ್ನ ಇಟ್ಕೊಂಡೇನೆ ನಾವು ಆಗ್ಲೇ ತೀಸ್ತಾ ನಾನು ಸುಮಾರು ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಸಾಂಕೇತಿಕವಾದಂತಹ ಕಾರ್ಯಕ್ರಮಗಳನ್ನಾಗ್ಲಿ, ಹೋರಾಟಗಳನ್ನಾಗ್ಲಿ, ಇಂಟೆಲೆಕ್ಚುಯಲ್ ಆಕ್ಟಿವಿಸಮ್ನಾಗ್ಲಿ ನಾವು ನೆಚ್ಚಿಕೊಳ್ಳದೇನೆ ನಾವು ತುಂಬಾ ಕೇಂದ್ರೀಕೃತವಾಗಿ ಈ ನಾವು ದೌರ್ಜನ್ಯಗಳನ್ನ ಮೂಲ ಮಟ್ಟದಲ್ಲಿ ಬೇರೆ ಸಮೇತ ಕಿತ್ತು ಹಾಕುವಂತಹ ಮಾದರಿಗಳನ್ನ ನಾವಿವತ್ತು ಹುಟ್ಟಾಕಬೇಕಾಗಿರುವಂಥದ್ದು ನಮ್ಮ ಮುಂದೆ ಇರುವಂತಹ ಬಹುದೊಡ್ಡ, ಅಥವಾ ನಮ್ಮ ಸಂಘಟನೆಗಳು, ಸಂಸ್ಥೆಗಳು, ಅಥವಾ ನಮ್ಮ ಹೆಣ್ಣು ಸಂಕುಲದ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಅಂತ ಅವರು ನನ್ನ ಹತ್ರ ಮಾತಾಡ್ತಾ ಬಂದಿದ್ರು. ಅವರ ಭಾಷಣದಲ್ಲೂ ಕೂಡ ಅದನ್ನ ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಹಾಗಾಗಿ ನಾವು ಇನ್ನು ಮುಂದೆ ಇಡುವಂತಹ ನಮ್ಮ ಹೆಜ್ಜೆಗಳು ತುಂಬಾ ಎಚ್ಚರಿಕೆಯಿಂದ ಇಡಬೇಕು, ಸೂಕ್ಷ್ಮವಾಗಿ ಇಡಬೇಕು ಮತ್ತು ಹೆಣ್ಣು ಮಾದರಿಗಳನ್ನ
ವ್ಯಕ್ತಪಡಿಸುವ ರೀತಿಯಲ್ಲಿ ಅದು ಇರಬೇಕು ಅನ್ನುವಂಥದ್ದು ನಾನು ಯಾವತ್ತೂ ಅನ್ಕೊಂಡು ಬಂದಿರುವಂಥದ್ದು. ನಮ್ಮ ಮಾದರಿಗಳನ್ನ ನಾವು ಹೊಸ ಮಾದರಿಗಳನ್ನ ನಾವು ಸೃಷ್ಟಿಸಬೇಕು. ಮತ್ತು ಎಲ್ಲದಕ್ಕಿಂತ ತೀಸ್ತಾ ಅವರು ನನ್ನ ಹತ್ರ ಮಾತಾಡ್ತಾ ಕೂಡ ಆಗಲೇ ಹೇಳ್ತಾ ಇದ್ರು, ನಾವಿವತ್ತು ರಾಜಕೀಯವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಮತ್ತು ವೈಯಕ್ತಿಕವಾಗಿ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪೊಲಿಟಿಸೈಸ್ ಮಾಡದೇ ಇದ್ರೆ ಇದಕ್ಕೆ ಉತ್ತರಗಳನ್ನ ನಾವು ಸುಲಭವಾಗಿ ಕಂಡುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಆಯಾಮವನ್ನು ನಾವು ಪೊಲಿಟಿಸೈಸ್ ಮಾಡಬೇಕು, ರಾಜಕೀಕರಣಗೊಳಿಸಬೇಕು. ಇದಕ್ಕೆ ರಾಜಕೀಯದ ಉತ್ತರಗಳನ್ನ ನೀವೇನ್ ಹೇಳ್ತೀರಾ ಅಂತ ಗಟ್ಟಿಸಿ ಕೇಳಬೇಕು. ನಮ್ಮ ಸರ್ಕಾರಗಳನ್ನ, ನಮ್ಮ ಸಮಾಜವನ್ನ, ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನ. ಇಲ್ಲದೆ ಇದ್ರೆ ನಾವು ಮತ್ತೆ ಇನ್ನೂ ದಶಕಗಳ ಕಾಲ, ಶತಮಾನಗಳ ಕಾಲ ಹೀಗೆ ಮುಂದುವರಿತಾ ಹೋಗ್ತೀವೇನೋ ಅಂತ ಅನ್ಸುತ್ತೆ. ಇದ್ರ ಮಧ್ಯೆ ಕೂಡ ಈ ಎಲ್ಲ ಸವಾಲುಗಳ ಮಧ್ಯೆ ಕೂಡ ನಾವು ಹಾಸನದಲ್ಲಿ ಹರ್ಷೋರಿಯ ಪುಟ್ಟದೊಂದು ಪ್ರಯತ್ನವನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಸಹಕರಿಸಿದಂತಹ, ಬೆಂಬಲಕ್ಕೆ ನಿಂತಹ ಎಲ್ಲ ಲೇಖಕಿಯರು ಮತ್ತು ನಮ್ಮ ಸಮಾವೇಶದ ಎಲ್ಲ ಸಂಘಟಕರು ಮತ್ತು ಇದಕ್ಕೆ ಬೆಂಬಲವನ್ನ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಆಂತರಿಕವಾಗಿ ನೀಡ್ತಾ ಬಂದಂತಹ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಹೇಳ್ತೀನಿ. ಈ ಕಾರಣಕ್ಕೆ ಹಾಸನ ಮಣ್ಣಿನ ಹೆಣ್ಣು ದನಿಗಳು ಪುಸ್ತಕವನ್ನ ಸಣ್ಣ ಮಟ್ಟದಲ್ಲಿ ನಾವು ಇವತ್ತು ತರೋದಕ್ಕೆ ಸಾಧ್ಯ ಇದೆ. ಮತ್ತು ಒಕ್ಕೂಟ ಅನ್ನುವಂಥದ್ದು ಮಾತಾಡಿದಷ್ಟು, ಹೇಳಿದಷ್ಟು ತುಂಬಾ ಸುಲಭವಾಗಿಲ್ಲ. ಮತ್ತೆ ಮತ್ತೆ ಚಿತ್ರಗೊಳ್ಳುವಂತಹ, ಹರಿದು ಹೋಗುವಂತಹ, ವ್ಯಕ್ತಿ ಕೇಂದ್ರಿತವಾಗುವಂತಹ, ಮತ್ತೆ ನಾವೇ ನಮ್ಮಷ್ಟಕ್ಕೆ ನಾವೇ ಒಳಗೊಂಡು ಹೋಗುವಂತಹ ಅನೇಕ ಪ್ರಕ್ರಿಯೆಗಳು ನಮ್ಮ ಮಧ್ಯೆ ಮತ್ತೆ ಮತ್ತೆ ಕಾಡ್ತಾನೆ ಇರುತ್ತೆ. ನಾವೇನೇ ಸೃಷ್ಟಿಸಿಕೊಳ್ಳುವಂಥದ್ದು ಆಗ್ತಾ ಇರುತ್ತೆ. ಇದೆಲ್ಲವೂ ಉತ್ತರ ರೂಪವಾಗಿ ನಾವು ಇಡಿಯಾಗಿ, ಹೆಣ್ಣು ಸಂಕುಲವಾಗಿ, ಸಾಮುದಾಯಿಕವಾಗಿ ನಾವು ಹೇಗೆ ನಮ್ಮ ಅಸ್ತಿತ್ವವನ್ನ, ನಮ್ಮ ಗುರುತನ್ನ, ಹೆಣ್ತನದ ಗುರುತನ್ನ ಯಾವ ಮಾದರಿಗಳಿಂದ ಕಟ್ಟೋದ್ರ ಮೂಲಕ ಉಳಿಸ್ಕೊಳ್ಬೇಕು ಅನ್ನೋದನ್ನ ನಾವಿವತ್ತಾದ್ರೂ ಕೂಡ ತುಂಬಾ ಗಂಭೀರವಾಗಿ ಚರ್ಚೆಯನ್ನು ಮಾಡೋದಷ್ಟೇ ಅಲ್ಲ, ಅದನ್ನ ಅನುಷ್ಠಾನಕ್ಕೆ ತರೋದು ಹೇಗೆ ಅಂತ ಕೂಡ ನಾವು ತುಂಬಾ ವಿವೇಕದಿಂದ, ವಿವೇಚನಾಪೂರ್ಣವಾಗಿ ಯೋಚಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ಈ ಹೆಣ್ಣು ಮನಸ್ಸುಗಳು ಮತ್ತು ಹೆಣ್ತನದ ಮನಸ್ಸು ಮತ್ತು ಕರುಳು ಎಲ್ಲವನ್ನೂ ಇಟ್ಕೊಂಡು ನಮ್ಮ ಜೊತೆಗೆ ಸಂಗಾತಿಗಳಾಗಿ ಕೆಲಸ ಮಾಡಿಕೊಳ್ಳುವಂತ ಎಲ್ಲ ಪುರುಷರನ್ನು ಒಳಗೊಂಡು ನಾವು ಸಮಾಜವನ್ನ ಮರುರೂಪಿಸಬೇಕಾಗಿದೆ, ಮರುಕಟ್ಟಬೇಕಾಗಿದೆ. ಅದಕ್ಕೆ ಎಲ್ಲರೂ ಸೇರಿ ಮುಂದುವರಿಯೋಣ. ಈ ಹಿನ್ನೆಲೆಯಲ್ಲಿ ಹೊಸ ದಾರಿಗಳನ್ನು ಹುಡುಕೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.